ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ. ಎಂದಿನಂತೆ ನಮ್ಮ ಜೊತೆಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರುಜಿರಿದ್ದಾರೆ. ಕಾರ್ಯಕ್ರಮಕ್ಕೆ ಗುರುಜಿನ ಸ್ವಾಗತ ಮಾಡುವಂತಹ ಸಮಯ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀಂ ಕಾತ್ಯಾಯಿನಿ ಭಗವತಿ ನಮಃ. ನಮಸ್ಕಾರ ವೀಕ್ಷಕರೇ, ಗುರು ವಂದನೆ ಆಯಿತು. ಇವಾಗ ಕಾರ್ಯಕ್ರಮನ ಶುರು ಮಾಡುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಗೊತ್ತೇ ಇದೆ, ವಿಶೇಷವಾಗಿ ಗುರುಜಿಯವರು ಒಂದಲ್ಲ ಒಂದು ವಿಷಯದ ಬಗ್ಗೆ ಮಾತನಾಡ್ತಾರೆ. ಇವತ್ತು ಮತ್ತೆ ನಿನ್ನೆ ರಾಶಿಫಲಗಳ ಬಗ್ಗೆ ಗುರುಜಿ ಹೇಳ್ತಾ ಇದ್ದಾರೆ. ಸೊ ನಿನ್ನೆ ಕೂಡ ಹೇಳಿದ್ರು 6 ರಾಶಿಗಳ ಬಗ್ಗೆ. ಇವಾಗ ಮಿಕ್ಕಿರುವಂತಹ ರಾಶಿಗಳಿಗೆ ಫಲ ಯಾವ ರೀತಿ ಇದೆ, ಒಳ್ಳೇದಿದ್ಯಾ ಕೆಟ್ಟದಿದ್ಯಾ ನಾರ್ಮಲ್ ಆಗಿದ್ಯಾ ಅಂತ ಹೇಳ್ತಾರೆ. ಇವಾಗ ಶುರು ಮಾಡೋಣ. ಗುರುಜಿ ಹೇಳಿ. ಗುರುಜಿ ಖಂಡಿತ ತುಲಾ ರಾಶಿ ಬಗ್ಗೆ ಕಂಟಿನ್ಯೂ ಮಾಡೋಣ. ನಿನ್ನೆ ಕನ್ಯಾ ರಾಶಿ ಬಗ್ಗೆ ಮಾತಾಡಿದ್ವಿ. ಸೂರ್ಯ ಕುಂಭರಾಶಿಯಿಂದ ಮೀನರಾಶಿ ಪ್ರವೇಶ, 1 ತಿಂಗಳ ಕಾಲ ಫಲಗಳು. ನಾನು ಮುಂಚೆನೂ ಹೇಳಿದ್ದೀನಿ, ದಿನ ಭವಿಷ್ಯಕ್ಕಿಂತ ಹೆಚ್ಚಾಗಿ ಈ ಟ್ರಾನ್ಸಿಟ್ ಭವಿಷ್ಯ ಭಾಳ ಆ್ಯಕ್ಯುರೇಟ್ ಕೊಡುತ್ತೆ. ಆಮೇಲೆ ಚಂದ್ರ ಕೂಡ 2.5 ದಿವಸ ತೊಗೊಳ್ತಾನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗೋಕ್ಕೆ. ಪ್ರತಿ ದಿವಸ ಬರೀ ಚಂದ್ರನ ಆಧಾರದ ಮೇಲೆ ಹೇಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ಊಹೆಯಿಂದ ಹೇಳ್ತಕ್ಕಂಥದ್ದು ಅಥವಾ ಅದರದ್ದು ಪ್ಲ್ಯಾನಿಂಗ್ ನೋಡ್ಕೊಂಡು ಹೇಳ್ತಕ್ಕಂಥದ್ದು ಆ್ಯಕ್ಯುರಸಿ ಸ್ವಲ್ಪ ಬರೋಲ್ಲ. ಟ್ರಾನ್ಸಿಟಲ್ಲಿ ಆ್ಯಕ್ಯುರಸಿ ಭಾಳಷ್ಟು ಬರುತ್ತೆ. ತುಲಾರಾಶಿಯವ್ರಿಗೆ ಎಲ್ಲ ವಿಚಾರದಲ್ಲೂ, ಕೆಲಸದಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಜಯ ಸಿಗ್ತಕ್ಕಂಥದ್ದು. ಇಂಕ್ರಿಮೆಂಟ್ ಎಕ್ಸ್ಪೆಕ್ಟ್ ಮಾಡಿದವ್ರಿಗೆ ಒಳ್ಳೆ ಹಣ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಭಾಳಷ್ಟು ತೋರಿಸ್ತಾ ಇದೆ. ಕೆಲಸ ಸಿಗದೇ ಇರೋರಿಗೆ ಕೆಲಸ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಗೌರ್ಮೆಂಟ್ ಉದ್ಯೋಗ ಟ್ರೈ ಮಾಡ್ತಾ ಇರ್ತಾರೆ, ಎಕ್ಸಾಮ್ಸ್ ಬರಿತಾ ಇರ್ತಾರೆ. ಈ 1 ತಿಂಗಳು ಸ್ವಲ್ಪ ಪವರ್ಫುಲ್ ಆಗಿರ್ತಕ್ಕಂಥ ಸಮಯ ಆಗಿರೋದ್ರಿಂದ ನಿಮ್ಮ ದಶಾಭುಕ್ತಿಗಳು ಸಪೋರ್ಟ್ ಮಾಡಿದ್ರೆ ಖಂಡಿತ ಕೆಲಸ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಭಾಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ. ಇಂಕ್ರಿಮೆಂಟಲ್ ಮಾರ್ಕ್ಸ್ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಾ ಇದೆ. ಸೂರ್ಯ ಭುಕ್ತಿ ಏನಾರು ಅವ್ರಿಗೆ ನಡೀತಾ ಇದ್ದರೆ ಇದು ಆ್ಯಡ್ ಆನ್ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇರ್ತಕ್ಕಂಥದ್ದು, ವ್ಯಾಜ್ಯ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಜ್ಯದಲ್ಲಿ ಜಯ ಆಗ್ತಕ್ಕಂಥ ತೋರಿಸ್ತಾ ಇದೆ. ಬಟ್ ಸಾಂಸಾರಿಕ ಇದರಲ್ಲಿ ಸುಖ ಇಂಪಾರ್ಟೆಂಟ್ ಆದರೆ ನಾವು ಸೋಲ್ಬೇಕಾಗತ್ತೆ. ಇಲ್ಲಿ ಜಯ ಮಾಡ್ತಕ್ಕಂಥದ್ದಲ್ಲ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ವ್ಯಾಜ್ಯಗಳು ಹೆಚ್ಚಾದಾಗ ಸೈಲೆಂಟ್ ಇರೋದು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಬಿಸ್ನೆಸ್ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಹಣ ಬಂದರೂ ಕೂಡ ಖರ್ಚು ಜಾಸ್ತಿ ಅಂತ ತೋರಿಸ್ತಾ ಇದೆ. ರೈಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತು ಇಯರ್ ಎಂಡ್ ಬರ್ತಾ ಇದೆ ಈಗ ಮಾರ್ಚ್ ಅಷ್ಟೊತ್ತಿಗೆ. ಸೊ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಪ್ಲ್ಯಾನಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆರೋಗ್ಯ ವಿಚಾರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಕೋರ್ಟು ವ್ಯಾಜ್ಯ ಏನೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಟ್ರಯಲ್ ಮಾಡಾದ ಮೇಲೆ ಜಯ ಅಂತ ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿಗಳು ಸಪೋರ್ಟ್ ಮಾಡಿದ್ರೆ ಜಯ, ದಶಾಭುಕ್ತಿಗಳು ಸಪೋರ್ಟ್ ಮಾಡಿಲ್ಲ ಅಂದರೆ ತಾತ್ಕಾಲಿಕ ಜಯ ಅಂತ ಹೇಳಿ ಮಾಡ್ತಾರೆ. ಅದೇ ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕಕ್ಕೆ ಹೇಗಿದೆ ಅಂತ. ವೃಶ್ಚಿಕದಲ್ಲಿರೋರಿಗೆ, ಎಜುಕೇಷನ್ ಇರೋರಿಗೆ ಸ್ವಲ್ಪ ಮಟ್ಟಿಗೆ ತುಂಬ ಹೆಚ್ಚು ಪ್ರಯತ್ನ ಪಡಬೇಕು. ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥ ತೋರಿಸ್ತಾ ಇದೆ ಅಂತ. ಮತ್ತು ಒಂದು ಓವರ್ ಕಾನ್ಫಿಡೆನ್ಸ್ ಇರ್ತಕ್ಕಂಥದ್ದು ಸ್ವಲ್ಪ ಈ ಸೂರ್ಯನಿಂದ ತೋರಿಸ್ತಾ ಇದೆ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ನ ಬಿಟ್ಟು ಸ್ವಲ್ಪ ನಾವು ಮಾಡ್ತಕ್ಕಂಥ ಎಜುಕೇಷನ್ನು, ಅಭ್ಯಾಸಗಳನ್ನ ಹೆಚ್ಚಿನ ಒಂದು ಮೈಂಡ್ ಇಟ್ಕೊಂಡು ಅದನ್ನು ಹೆಚ್ಚಿನ ಅಭ್ಯಾಸ ಮಾಡಿದ್ರೆ ಬರ್ತಕ್ಕಂಥ ರಿಸಲ್ಟು ಇನ್ನೂ ಒಂದು 10% ನಮಗೆ ಅಧಿಕವಾಗಿ ಪರ್ಸೆಂಟೇಜ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಾಂದರೆ ಆ ಲೆಥಾರ್ಜಿಯನ್ನು ತೋರಿಸಿದಾಗ ಅಥವಾ ಒಂದು ಸೋಂಬೇರಿತನ ತೋರಿಸ್ತಾ ಇದ್ದಾಗ ಭಾಳ ಕಮ್ಮಿ ಮಟ್ಟಿಗೆ ಮಾರ್ಕ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಸ್ಮಾರ್ಟಾಗಿ ಆನ್ಸರ್ ಮಾಡಿ, ಖಂಡಿತ ಜಯ ನಿಮ್ಮ ಕಡೆ ಇರುತ್ತೆ ಅಂತ ಹೇಳ್ತೀನಿ. ಈ ಕೆಲಸದಲ್ಲಿರೋರಿಗೆ ಒಂಥರ 50-50, ಏನೋ ಒಂದು ನಮಗೆ ಒಂದು ಇಂಕ್ರಿಮೆಂಟ್ ಬರೋ ಥರ ಅಥವಾ ಏನೋ ಒಂದು ಡೆಸಿಗ್ನೇಷನ್ ಕೊಡೋ ಥರ ಇರುತ್ತೆ, ವಿತ್ಹೆಲ್ಡ್ ಆಗಿಬಿಡುತ್ತೆ. ತುಂಬ ಜನಕ್ಕೆ ಹೆಸರು ಅನೌನ್ಸ್ ಮಾಡ್ತಾರೆ, ಅದನ್ನು ಹೆಸರು ಅನೌನ್ಸ್ ಮಾಡಿದಾಗ ವಿತ್ಹೆಲ್ಡ್ ಆಗಿಬಿಡುತ್ತೆ. ಅಂದರೆ ಹೋಲ್ಡಲ್ಲಿರುತ್ತೆ. ಸ್ವಲ್ಪ ಏನೋ ಒಂದು ಕಾರಣದಿಂದ ಹೋಲ್ಡ್ ಮಾಡಿದ್ವಿ, ಇಮಿಡಿಯೇಟಾಗಿ ನಿಮಗೆ ಪೇಮೆಂಟ್ ರಿಲೀಸ್ ಇಲ್ಲ ಅಥವಾ ನಿಮಗೆ ಡೆಸಿಗ್ನೇಷನ್ ಇಲ್ಲ ಅಂತ ಹೇಳ್ತಾರೆ. ಈ ಒಂದು ಕಾಂಬಿನೇಷನ್ ಬರ್ತಾ ಇರ್ತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳೋದು ಮಾಡೋದು ಒಳ್ಳೆಯದು. ಅದ್ರ ಜೊತೆಗೆ ಯಾರಿಗಾರು ಇನ್ವೆಸ್ಟ್ಮೆಂಟ್ ಕೊಟ್ಟರೆ ಖಂಡಿತ ಸ್ವಲ್ಪ ಹಣ ಬರದೇ ಇರತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಯಾರು ಕೊಡಬೇಕೋ ಸ್ವಲ್ಪ ನೋಡ್ಕೊಂಡು ಕೊಡಿ. ವೈವಾಹಿಕ ಜೀವನದಲ್ಲಿ ನಾರ್ಮಲ್ ಆಗಿರುತ್ತೆ. ಸೊ ಯಾರು ವಿವಾಹವನ್ನು ನೋಡಬೇಕು, ಸ್ವಲ್ಪ ಮಟ್ಟಿಗೆ ಅಡಚಣೆ ಉಂಟಾಗ್ತಕ್ಕಂಥದ್ದು ವಿವಾಹದಲ್ಲಿ, ಮಾತುಕತೆಯಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಮುಂದೂಡೋದು ಒಳ್ಳೆಯದು 1 ತಿಂಗಳು. ಆರೋಗ್ಯ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ, ಇನ್ನು ಮಿಕ್ಕದೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ನಾವು ಧನುರಾಶಿಗೆ ಹೋಗೋಣ.
ಧನುರಾಶಿಲಿ ಆರೋಗ್ಯದಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಆರೋಗ್ಯ ಕೆಡ್ತಕ್ಕಂಥದ್ದು, ಸಡನ್ನಾಗಿ ತೊಡೆಗಳ ನೋವು ಅಥವಾ ಪಾದಗಳ ನೋವು ಬರ್ತಕ್ಕಂಥದ್ದು, ಆರ್ಥರೈಟಿಸ್ ಇರೋರಿಗೆ ಜಾಸ್ತಿ ಹೆಚ್ಚಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಸಡನ್ನಾಗಿ ಲೆಫ್ಟ್ ಲೆಗ್ ಕಂಪ್ಲೀಟಾಗಿ ಒಂಥರ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಸ್ವಲ್ಪ ಈ ಸೂರ್ಯನ ಒಂದು ಮೂಮೆಂಟಿಂದ ತೋರಿಸ್ತಾ ಇದೆ. ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ತೊಂದರೆ ತೋರಿಸ್ತಾ ಇದೆ, ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಯಾವುದೋ ಒಂದು ವಿಚಾರದಲ್ಲಿ ಆಗೇ ಆಗುತ್ತೆ ಅಂತ ಧನುರಾಶಿಗೆ ತೋರಿಸ್ತಾ ಇದೆ. ಎಜುಕೇಷನಲ್ಲಿರೋರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಯ, ಹೆಚ್ಚು ರಿಸಲ್ಟ್ ಬರದೇ ಇರತಕ್ಕಂಥದ್ದು, ಬಟ್ ಆದರೆ ಏನು ಓದಿರ್ತಾರೋ ತಕ್ಕ ಮಟ್ಟಿಗೆ ಬರ್ತಕ್ಕಂಥ ರಿಸಲ್ಟ್ ಬರ್ತಕ್ಕಂಥದ್ದಿದೆ. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆದರೆ ಎಕ್ಸ್ಟ್ರಾ ಬರುತ್ತೆ, ಕಮ್ಮಿ ಎಫರ್ಟ್ ಆದರೆ ಕಮ್ಮಿ. ಸ್ಟ್ಯಾಂಡ್ ಸ್ಟಿಲ್ ಅಂತ ಹೇಳ್ತೀವಲ್ಲ, ಆ ಒಂದು ನೀವು ಎಷ್ಟು ಬರೆದಿರ್ತೀರೋ ಅಷ್ಟು ಮಾರ್ಕ್ಸು, ಹೆಚ್ಚು ಇಲ್ಲ ಕಮ್ಮಿ ಇಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರ್ತೀರೋ ಅದನ್ನು ಮೀರಿ ನಾವು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರು ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಏನಾದ್ರು ಮಾತುಕತೆ ಆದರೆ ಸ್ವಲ್ಪ ಮಾತುಕತೆಯಲ್ಲಿ ಸ್ವಲ್ಪ ನೆಗೋಷಿಯೇಷನ್ ನಿಂತೋಗೋಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಸ್ವಲ್ಪ ವೆಯ್ಟ್ ಮಾಡಿ, ಆಲೋಚನೆ ಮಾಡಿ ನೆಗೋಷಿಯೇಷನ್ ಮಾಡಿ. ಇಲ್ಲ ಯಾವ್ದಾದ್ರು ಸೇಲ್ಗಿಟ್ಟಿದ್ರು ಕೂಡ ಆ ನೆಗೋಷಿಯೇಷನ್ ಸ್ವಲ್ಪ ಸಡನ್ನಾಗಿ ಕಟ್ಟಾಗ್ತಕ್ಕಂಥದ್ದು. ಅಯ್ಯೋ ಇಷ್ಟು ಕೇಳಿದ್ರು ನಾವೇನು ಹೆಚ್ಚಿಗೆ ಮಾತಾಡಬೋದಾಯಿತು, ಕಟ್ಟಾಯಿತು, ಆ ಮಾತುಕತೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಅದು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಸ್ವಲ್ಪ ಓಕೆ ಇದೆ. ಮತ್ತು ನೆಕ್ಸ್ಟು ಮಕರ ರಾಶಿಗೆ ಬರೋಣ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಎಜುಕೇಷನಲ್ಲಿ ಸ್ವಲ್ಪ ಹಿಂದೇಟು ತೋರಿಸ್ತಾ ಇದೆ. ಎಜುಕೇಷನ್ ಭಾಳ ವೀಕ್ ಆಗಿರೋರಿಗೆ ಫೇಲ್ ಕಾಂಬಿನೇಷನ್ ತೋರಿಸ್ಬಿಡುತ್ತೆ. ದಶಾಭುಕ್ತಿ ಏನಾದ್ರು ಸೂರ್ಯ ಇದ್ದರೆ ಸ್ವಲ್ಪ ಟಫ್ ಆಗಿದೆ. ಎಜುಕೇಷನ್ ಮಾಡೋರು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು. ಸೂರ್ಯನ ಫಲ ಹೆಚ್ಚಿಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಕೆಲಸದಲ್ಲಿರೋರಿಗೂ ಅಷ್ಟೇ ಸಡನ್ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಕ್ಕಂಥದ್ದು, ಸಡನ್ ಆಬ್ಸ್ಟಕಲ್ಸ್ ಬರ್ತಕ್ಕಂಥದ್ದು, ಸಡನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಟೆನ್ಷನ್ ಜಾಸ್ತಿ, ಬಾಸಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಭಾಳ ಹೆಚ್ಚಾಗುತ್ತೆ. ಬಿಟ್ಬಿಡೋಣ ಕೆಲಸ ಅನ್ನೋಷ್ಟು ಲೆವೆಲ್ಲು ಈ ತಿಂಗಳು ನಿಮಗೆ ಹೆಚ್ಚಾಗಿ ಭಾಸವಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಪರವಾಗಿಲ್ಲ, ಅಂತೇನೇನು ಹೆಚ್ಚಿಗೆ ಪ್ರಾಬ್ಲಮ್ ಇಲ್ಲ. ಫೈನಾನ್ಸು ಕಟ್ಟಾಗಿ ಬರುತ್ತೆ. ಬರಬೇಕಾಗಿರೋದು ಕೊಡಬೇಕಾಗಿರೋರೆಲ್ಲ ಕೊಡ್ತೀವಿ ಅಂತ ಹೇಳಿ ಭಾಳ ಸ್ವಲ್ಪ ಮಟ್ಟಿಗೆ ಕೊಡ್ತಕ್ಕಂಥ ತೋರಿಸ್ತಾ ಇದೆ. ಪಿತ್ರಾರ್ಜಿತದಿಂದ ಬರ್ತಕ್ಕಂಥ ಆಸ್ತಿ ಏನಾದ್ರು ಮಾತುಕತೆಯಲ್ಲಿದ್ದರೆ ಸ್ವಲ್ಪ ಅದು ಸ್ಥಗಿತವಾಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿದೆ. ಈ ತಿಂಗಳಾದ ನಂತರ ಮುಂದಿನ ತಿಂಗಳು ಸ್ವಲ್ಪ ಮಾತುಕತೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಒಳ್ಳೆಯದಾಗ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಅದೇ ಕಾಂಬಿನೇಷನ್ ಬಂದಾಗ ಫಲಗಳು ಅದೇ ಬರುತ್ತೆ. ಸೊ ಮುಂದೆ ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಗೆ ಹಣ ಫ್ಲೋ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ಆಗಿರ್ತಕ್ಕಂಥ ಸಮಯ, ಹಣ ಬರ್ತಕ್ಕಂಥದ್ದು. ಅದ್ರ ಜೊತೆಗೆ ವಿವಾಹ ಮಾಡ್ಕೊಳ್ಬೇಕು ಅನ್ನೋರಿಗೆ ಒಂದು ಒಳ್ಳೆಯ ಸಂದರ್ಭ ಈ ಒಂದು ತಿಂಗಳಲ್ಲಿ. ಹೆಚ್ಚಾಗಿ ಪ್ರಯತ್ನ ಪಡಿ. ಅಲಯನ್ಸ್ ಅಂತ ಏನು ಹೇಳ್ತಾರೆ, ಗಂಡು ನೋಡ್ತಕ್ಕಂಥದ್ದು ಅಥವಾ ಹೆಣ್ಣು ನೋಡ್ಕೊಳ್ತಕ್ಕಂಥದ್ದು, ಹೆಚ್ಚಿನ ಪ್ರಯತ್ನ ಪಡಿ. ದಶಾಭುಕ್ತಿಗಳಲ್ಲಿ ಏನಾದ್ರು ಸೂರ್ಯ ಬಂದರೆ ಬಹಳ ಈಸಿಯಾಗಿ ಸುಲಭವಾಗಿ ನಿಮಗೆ ಜಯ ಸಿಗ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಭಾಳ ಒಂದು ಒಳ್ಳೆ ಸೂಚನೆ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರೋರಿಗೆ ಒಂದು ಒಳ್ಳೆ ಲಾಭದಾಯಕ ಅಂತ ತೋರಿಸ್ತಾ ಇದೆ. ಎಲ್ಲ ವಿಚಾರದಲ್ಲೂ ಒಂದು ಒಳ್ಳೆಯ ಕಾಂಬಿನೇಷನ್ನು ತೋರಿಸ್ತಾ ಇದೆ ಸೂರ್ಯನ ಒಂದು ಈ ಟ್ರಾನ್ಸಿಟಿಂದ. ಕುಂಭರಾಶಿಯವರು ಭಾಳ ಆರಾಮಾಗಿ ಸುಖವಾಗಿರ್ಬೋದು. ಕಡೆಯದಾಗಿ ಮೀನರಾಶಿಯವ್ರಿಗೆ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಮೇಜರಾಗಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಮತ್ತು ಮನಿ ರೊಟೇಷನ್ ಆಗೋದು ಭಾಳ ಸ್ಟಕ್ ಆಗಿ ರೊಟೇಷನ್ ಆಗುತ್ತೆ. ಬರುತ್ತೆ ದುಡ್ಡು, ಆದರೆ ಭಾಳ ಪ್ರಯತ್ನ ಮಾಡಿ ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಹೆಚ್ಚೇನಿಲ್ಲ, ಸ್ವಲ್ಪ ಹಿನ್ನಡೆ ಆಗುತ್ತೆ. ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಬೇಕು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಬರೋದ್ರಿಂದ, ಸ್ವಲ್ಪ ಮಾತಿನಲ್ಲಿ ವ್ಯತ್ಯಾಸ ಆಗೋದ್ರಿಂದ ಸ್ವಲ್ಪ ಸಪ್ರೇಷನ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ತಾತ್ಕಾಲಿಕ ಸಪ್ರೇಷನ್ ಆಗ್ತಕ್ಕಂಥದ್ದು ಅಥವಾ ಬೇರೆ ಆಗ್ತಕ್ಕಂಥದ್ದು, ದಂಪತಿಗಳು ಬೇರೆ ಆಗ್ತಕ್ಕಂಥದ್ದು ಮಾತಿನಿಂದ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತಕ್ಕ ಒಂದು ಸೇಲ್ಸ್ ಆಗದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮತ್ತು ಆರೋಗ್ಯದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಮತ್ತು ಇನ್ನು ಬೇರೆ ವಿಚಾರದಲ್ಲಿ ನಾವು ಜನರಲ್ ಆಗಿ ನೋಡಬೇಕು ಅಂದರೆ ಹಣದ ಒಂದು ಬರ್ತಕ್ಕಂಥದ್ದು ಭಾಳ ನಿಧಾನ ಆಗುತ್ತೆ. ಯಾಕಂದರೆ 1ನೇ ಮನೆ 1-6 ಅಂತ ಬರುತ್ತೆ. 1ನೇ ಮನೆ ಬರ್ತಕ್ಕಂಥ ಹಣ ಸ್ಟಕ್ ಆಗುತ್ತೆ. 6ನೇದು ಬರಬೇಕಾಗತ್ತೆ. ಅಂದರೆ ಬರಬೇಕು ಬರ್ತಾ ಇಲ್ಲ ಅಂತ ಇದೇ ವಿಚಾರದಲ್ಲೇ ಇರುತ್ತೆ. ಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ನರಸಿಂಹಸ್ವಾಮಿಗೆ ಒಂದು ಅರ್ಚನೆ ಮಾಡಿಸ್ತಕ್ಕಂಥದ್ದು ನಿಮ್ಮ ಹೆಸರಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಸೂರ್ಯನ ಮೀನರಾಶಿಯ ಪ್ರವೇಶ. ಮುಂದಿನ ತಿಂಗಳು 14ನೇ ತಾರೀಕು ಏಪ್ರಿಲ್ವರೆಗೂ ಸೂರ್ಯ ಇರುತ್ತೆ. ಸೊ 14ನೇ ತಾರೀಕು ಏಪ್ರಿಲು ಮೋಸ್ಟ್ಲಿ ರಾಮನವಮಿ ಅಂದ್ಕೊಳ್ತೀನಿ ನನ್ನ ಕ್ಯಾಲ್ಕುಲೇಷನಲ್ಲಿ. ನವಮಿ ಬರ್ತಕ್ಕಂಥದ್ದು. ಅಲ್ಲಿವರೆಗೂ ಸೂರ್ಯನ
ಒಂದು ಮೀನರಾಶಿಯ ಪ್ರವೇಶ, ಅದಾದ ನಂತರ ಮೇಷರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಮುಂದಿನ ತಿಂಗಳಲ್ಲಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಒಳ್ಳೆಯದಾಗಲಿ. ಓಕೆ ವೀಕ್ಷಕರೇ, ರಾಶಿ ಫಲಗಳನ್ನ ನೋಡಿದ್ದಾಯ್ತು. ಕಾರ್ಯಕ್ರಮನ ಮುಂದುವರ್ಸೋಣ. ಬಟ್ ಬ್ರೇಕ್ ತಗೊಳ್ಳುವಂಥ ಸಮಯ ಒಂದು ಡೇಟ್ಸ್ನ ನಾನು ಹೇಳ್ಬಿಡ್ತೀನಿ. ನಕ್ಷತ್ರ ನಾಡಿ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಮಾರ್ಚ್ 23ಕ್ಕೆ ಗುರುಜಿಯವರು ದಾವಣಗೆರೆಗೆ ಬರ್ತಾ ಇದ್ದಾರೆ. ಮಾರ್ಚ್ 23 ಅಂತ ಹೇಳಿದ್ರೆ ಇನ್ನೇನು ಟೈಮ್ ಇಲ್ಲ, ಬಂದ್ಬಿಡ್ತೀವಿ. ಮಾರ್ಚ್ 15 23 ತುಂಬಾ ದೂರ ಇಲ್ಲ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಏಪ್ರಿಲ್ 13ಕ್ಕೆ ಮೈಸೂರಿಗೆ ಬರ್ತಾ ಇದ್ದಾರೆ. ಏಪ್ರಿಲ್ 27ಕ್ಕೆ ಹುಬ್ಳಿಯಲ್ಲಿ ನಕ್ಷತ್ರ ನಾಡಿ, ಮೇ 11ಕ್ಕೆ ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿ. ಅದಕ್ಕೂ ಮುಂಚೆ ಮೇ 1ಗೆ ಪರಿಹಾರದ ಕ್ಲಾಸಸ್ ಇರುತ್ತೆ ಬೆಂಗಳೂರಿನಲ್ಲಿ. ವಂಡರ್ಫುಲ್ ಕ್ಲಾಸ್ ಆಗಿರುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಪರಿಹಾರ ಯಾರಿಗೆ ತಾನೇ ಬೇಡ, ಎಲ್ಲಾ ಕಷ್ಟಗಳಿಗೂ ಪರಿಹಾರ ಪ್ರತಿಯೊಬ್ಬರಿಗೂ ಬೇಕು. ಸೊ ಅಂತದ್ರಲ್ಲಿ ಗುರುಜಿ ಅವರು ಇವಾಗ ಒಂದು ಫುಲ್ ಪ್ಯಾಕ್ಡ್ ಮೀಲ್ಸ್ ತರ ಪರಿಹಾರ ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಬಂದು ಅಟೆಂಡ್ ಮಾಡಿದ್ರೆ ಖಂಡಿತ ನಮಗೂ ಕೂಡ ಖುಷಿ ಆಗುತ್ತೆ. ಕಾರ್ಯಕ್ರಮನ ಮುಂದುವರ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ಸೊ ನಕ್ಷತ್ರ ನಾಡಿಯನ್ನ ಕಲ್ತಿರುವಂತಹ ವಿದ್ಯಾರ್ಥಿ ಒಬ್ರು ಅವರ ಮನಸ್ಸಿನ ಮಾತನ್ನ ಹಂಚ್ಕೊಂಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತ ನೋಡುವಂತಹ ಸಮಯ ನೋಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದುಷ್ಯಂತ್ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಭದ್ರಾವತಿ ತಾಲೂಕಿನಿಂದ ಬಂದಿದ್ದೀನಿ. ಈ ನಕ್ಷತ್ರ ನಾಡಿ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಗುರುಗಳು ಏನು ಹೇಳ್ತಾರೆ ಅಂದರೆ, ದೇವಲೋಕದಿಂದ ಧರೆಗಿಳಿದು ಬಂದಿರತಕ್ಕಂಥ ದೇವಪುರುಷನಾಗಿರ್ತಕ್ಕಂಥ ಮಾನವ ಈ ನಕ್ಷತ್ರ ನಾಡಿಯ ಬ್ರಹ್ಮಾಂಡ ನಾಯಕ. ಈ ನಕ್ಷತ್ರ ನಾಡಿ ಭಾಳ ಅದ್ಭುತವಾಗಿರ್ತಕ್ಕಂಥ ತರಬೇತಿ. ನಾನು ಮೊದಲನೇ ದಿನಕ್ಕೆ ಬಂದಾಗ ಸ್ವಲ್ಪ ನನಗೆ ಕೆಲವು ಅರ್ಥ ಆಗ್ತಿದ್ದಿಲ್ಲ. 2ನೇ ದಿನದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಈಗ 3-4ನೇ ದಿನದಲ್ಲಿ ತುಂಬ ಎಫೆಕ್ಟ್ ಆಗಿರ್ತಕ್ಕಂಥ, ತುಂಬ ಅರ್ಥವಾಗಿರ್ತಕ್ಕಂಥದ್ದು ನಕ್ಷತ್ರ ನಾಡಿ. ಇದು ಎಲ್ಲರೂ ಸಹಿತ ಕಲಿಯಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ಏನಪ್ಪ ಅಂದರೆ, ನಮ್ಮ ಭವಿಷ್ಯದ ಬಗ್ಗೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಮನೆಯವರ ಬಗ್ಗೆ ಎಲ್ಲರೂ ಸಹಿತ ಮಾಹಿತಿಯನ್ನು ತಿಳ್ಕೊಂಡು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಗ್ರಹಗಳು ಬರ್ತವೆ, ಯಾವ ದೋಷಗಳು ಬರ್ತವೆ, ಯಾವನ್ನ ಪರಿಹಾರ ಮಾಡ್ಕೋಬೋದು ಅಂತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಇವತ್ತು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದ್ವಿ. ಎಲ್ಲರೂ ಸಹಿತ ಕಲಿಬೋದು, ಎಲ್ಲರಿಗೂ ಅವಕಾಶ ಇದೆ, ಮುಕ್ತವಾಗಿರ್ತಕ್ಕಂಥದ್ದು. ಬನ್ನಿ ನಕ್ಷತ್ರ ನಾಡಿ ತರಬೇತಿಯನ್ನು ಕಲಿಯೋಣ. ನಮ್ಮ ಗುರುಗಳಿಗೆ ಹೊಂದಿಸ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅವ್ರು ಕಲ್ತಿದ್ದಾರೆ. ಸೊ ಎಲ್ರಿಗೂ ಕೂಡ ಬನ್ನಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸೊ ಕಲ್ತಿರೋಂಥ ಸ್ಟೂಡೆಂಟೇ ಹೇಳ್ತಾ ಇದ್ದಾರೆ ಬನ್ನಿ ಎಲ್ಲರೂ ಕೂಡ ನಕ್ಷತ್ರ ನಾಡಿನ ಕಲಿಯೋಣ ಅಂತ. ಸೊ ಆ ಒಂದು ಕಾನ್ಫಿಡೆಂಟ್ ಲೆವೆಲ್ ನೋಡ್ತಾ ಇದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಎವ್ರಿ ವೀಕೆಂಡ್ ಗುರುಜಿಯವರು ಬರ್ತಾನೆ ಇರ್ತಾರೆ. ಸೊ ನಿಮ್ಮ ಊರುಗಳಿಗೆ ಇವಾಗ ಇನ್ ಕೇಸ್ ನಿಮಗೆ ಆಗಿಲ್ಲ, ಇವಾಗ ಡೈರೆಕ್ಟಾಗಿ ಕಲ್ತ್ಕೊಳ್ಳೋದು ಒಳ್ಳೇದು. ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಕೂಡ ನೀವು ಕಲ್ತ್ಕೊಳ್ಬೋದು. ಸೊ ಅಲ್ಲಿ ಏನು ಹೇಳ್ಕೊಡ್ತಾರೆ ಅದೇ ಸೇಮ್ ಇಲ್ಲೂ ಕೂಡ ಹೇಳ್ಕೊಡ್ತಾರೆ. ಬಟ್ ಇಟ್ ವಿಲ್ ಬಿ ಜಸ್ಟ್ ಆನ್ಲೈನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಕಾಲರ್ಸ್ನ ಮಾತನಾಡಿಸುವಂತಹ ಸಮಯ. ಹಲೋ, ಹಲೋ, ನಮಸ್ಕಾರ. ಹೇಳಿಮ್ಮ, ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿ. 6/7/1997. 6/7/97. ಟೈಮಿಂಗ್ಸ್ ಏನು? ಬೆಳಿಗ್ಗೆ 10:55. 10:55 ಬೆಳಗ್ಗೆನಾ? ಬೆಳಿಗ್ಗೆ. ಓಕೆ. ಹುಟ್ಟಿರುವಂತ ಊರು? ರಾಮನಗರ ಜಿಲ್ಲೆ ಮಾಗಡಿ. ಓಕೆ ಫೈನ್. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ಸರ್. ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಯಾರ್ದಿದು ಜಾತಕ? ನಮ್ಮ ಮಗಳ ದೇಶ. ಬುಧ ದೇಶ ನಡೀತಾ ಇದೆ. ಬುಧ ದೇಶದಲ್ಲಿ 2019ವರೆಗೂ ಚಂದ್ರ ಭುಕ್ತಿ. ಬುಧ ಮತ್ತು ಚಂದ್ರ ಹೇಗಿದೆ ಅಂತ ನೋಡೋಣ. ಕಾಂಬಿನೇಷನಲ್ಲಿ ಬುಧ ಮತ್ತು ಚಂದ್ರ, ಬುಧ ಮತ್ತು ಚಂದ್ರ 9 ಬುಧ 2 11 5 8 ಬುಧ ಚಂದ್ರ 11 12 6 11. ಏನು ವಿಚಾರದಲ್ಲಿ ನೋಡ್ಬೇಕಮ್ಮ? ಮದ್ವೆ ಯಾವಾಗ ಆಗುತ್ತೆ ಅಂತ ನೋಡ್ಬೇಕಾಯ್ತು ಸರ್. ಆಮೇಲೆ ಸದ್ಯಕ್ಕೆ ಇವಾಗ ಚಂದ್ರ ಭುಕ್ತಿ ನಡೀತಾ ಇದೆ. ಇವಾಗ ಟೈಮು ತುಂಬ ಚೆನ್ನಾಗಿದೆ. ಈಗ ಮದುವೆ ಯೋಗ ಬಂದ್ಬಿಟ್ಟಿದೆ ಅಮ್ಮ ಆರಾಮಾಗಿ. ಎಲ್ಲಿವರೆಗೂ ಇರುತ್ತೆ ಅಂತಂದರೆ 2000 ಸೆಪ್ಟೆಂಬರ್ ಒಳಗಡೆ ಸೆಟ್ ಆಗುತ್ತೆ. ಇದೇ ವರ್ಷ ಸೆಪ್ಟೆಂಬರ್ ಒಳಗಡೆ ಸೆಟ್ ಆಗುತ್ತೆ. ಹಲೋ, ಕೇಳಿಸ್ತಾ ಇದೆಯಮ್ಮ? ಹಲೋ ಹಲೋ, ಅದೇ ಮದ್ವೆ ಜೀವನ ಹೇಗಿರುತ್ತೆ ಅಂತ ಕೇಳೋದು. ಮದುವೆ ಚೆನ್ನಾಗಿರುತ್ತಮ್ಮ. ಈಗ ಬರ್ತಾ ಇದಾರಲ್ಲ ಆಲ್ರೆಡಿ. ಈಗ ಯಾರನ್ನು ನೋಡಿಲ್ವಾ? ಅದೇ ನಮಗ್ ಸೆಟ್ ಆದ್ರೆ ಅವ್ರಿಗೆ ಸೆಟ್ ಆಗಲ್ಲ, ಇಲ್ಲ ನಮ್ಗೆ ಇಷ್ಟ ಆಗಲ್ಲ, ಏನಾದ್ರೂ ಒಂದೊಂದು ಇದಾಗ್ತಾ ಇದೆ ಸರ್. ಸೊ ಓಕೆ, ಶನಿ 6-7 ತೋರಿಸ್ತಾ ಇದೆ. 6 and 7 ಕಾಂಬಿನೇಷನ್ನು ಕಟ್ ಆಗುತ್ತೆ. ಇದು ಶನಿ ದೇವಸ್ಥಾನಕ್ಕೆ ನಿಮ್ಮ ಮಗಳನ್ನ ಒಂದ್ಸತಿ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ ಇದು ಕೊಟ್ಟಿರ್ತಾರಲ್ಲ, ಎಣ್ಣೆ ದಾನ ಮಾಡಿರ್ತಾರಲ್ಲ, ಆ ದಾನ ಮಾಡಿರ್ತಕ್ಕಂಥ ಅಲ್ಲಿ ಇಟ್ಟಿರ್ತಕ್ಕಂಥ ಎಣ್ಣೆನ ತೊಗೊಂಬಂದು ನಿಮ್ಮ ಮನೇಲಿ ಒಂದು 4 ಶನಿವಾರಗಳು ಹಚ್ಚಬೇಕು. ಅಲ್ಲಿ ದಾನ ಕೊಟ್ಟಿರ್ತಕ್ಕಂಥ ಎಣ್ಣೆ ಅಲ್ಲಿ ಹಾಕಿರ್ತಾರೆ, ಒಂದು ಜಾಗದಲ್ಲಿ ಹಾಕಿರ್ತಾರೆ ತುಂಬ ಕಡೆ.
ಆ ಎಣ್ಣೆನ ಒಂದು ಸಣ್ಣ ಬಾಟ್ಲಲ್ಲಿ ವಾಪಸ್ ತೊಗೊಂಬನ್ನಿ, ಅದನ್ನು ಹಚ್ಚಿ ಆದ ನಂತರ ಅಷ್ಟೇ ಪ್ರಮಾಣದ 10 ಪಟ್ಟು, ನೀವು ಎಷ್ಟು ಬಾಟ್ಲ್ ತೊಗೊಂಡ್ರೆ ಅದರ 10 ಪಟ್ಟನ್ನು ಮತ್ತೆ ಅದೇ ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡಬೇಕು ವಾಪಸ್ಸಾಗಿ. ಈ ತಂತ್ರ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಶನಿಯಲ್ಲಿ 6-7 ಇರೋದ್ರಿಂದ ಸೆಪ್ಟೆಂಬರ್ ಒಳಗಡೆ ಮದುವೆ ಗ್ಯಾರಂಟಿ ಆಗುತ್ತೆ. ತಲೆ ಕೆಡಿಸ್ಕೊಬಿಡಿ. ಓಂ ನಮ ಶಿವಾಯ ಅಂತ ಯಥೇಚ್ಛವಾಗಿ ಹೇಳ್ಕೊಳಕ್ಕೆ ಕೇಳಿ. ಓಂ ನಮ ಶಿವಾಯ ಅಂತ ಯಥೇಚ್ಛವಾಗಿ ಹೇಳ್ಕೊಳಕ್ಕೆ ಕೇಳಿ. ಕಾಗೆಗೆ ಊಟ ಹಾಕಕ್ಕೆ ಹೇಳಿ. ಕಾಗೆಗೆ ಬೆಳಗ್ಗೆ ಪ್ರತಿ ದಿವಸ ಊಟ ಹಾಕಕ್ಕೆ ಹೇಳಿ. ಸಕ್ಸಸ್ ಗ್ಯಾರಂಟಿ ಇದೆ. ಆಲ್ರೆಡಿ ಬರ್ತಾ ಇದೆ, ಸ್ವಲ್ಪ ಅಡಚಣೆ ಬರ್ತಾ ಇದೆ, ಸೆಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್, ನಾನು ಯಾರ ಬಗ್ಗೆನೂ ಪ್ರಶ್ನೆ ಕೇಳೋದಕ್ಕೆ ಕಾಲ್ ಮಾಡಿಲ್ಲ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಕಳೆದ 20 ದಿವಸದಿಂದ ಪ್ರಯತ್ನ ಮಾಡಿದ್ದೆ ನಾನು ಕಸ್ತೂರಿ ವಾಹಿನಿಗೆ. ಇವತ್ತು ಕಾಲ್ ಸಿಕ್ಕಿದೆ ನನಗೆ. ಹೇಳಿ ಸರ್. ನನ್ನ ಮೂಲ ಉದ್ದೇಶ ಬಂದು ಗುರುಗಳಿಗೆ ಧನ್ಯವಾದ ತಿಳಿಸೋದಕ್ಕೋಸ್ಕರ ಕಾಲ್ ಮಾಡಿದ್ದೀನಿ. 1 ನಿಮಿಷ ನನಗೆ ಸಮಯಾವಕಾಶ ಕೊಟ್ರೆ ನಾನು ಸ್ವಲ್ಪ ಮಾತಾಡ್ತೀನಿ. ಖಂಡಿತವಾಗ್ಲೂ ಮಾತನಾಡಿ ಸರ್, ಹೇಳಿ ಸರ್. ಏನಂದ್ರೆ ಕರ್ನಾಟಕದಲ್ಲಿ 7 ಕೋಟಿ ಜನರು ಇದಾರೆ. ಸೊ ಎಲ್ಲರೂ ಕಾಲ್ ಮಾಡಿ ಅವ್ರವ್ರ ಸಮಸ್ಯೆಗಳನ್ನ ಹೇಳ್ತಾ ಇರ್ತಾರೆ. ಅದಕ್ಕೆ ತಕ್ಕಂಗೆ ನಮ್ಮ ದಿನೇಶ್ ಗುರೂಜಿ ಅವರು ಅದಕ್ಕೆ ಪರಿಹಾರ ತಿಳಿಸ್ತಾ ಇರ್ತಾರೆ. ಸೊ ಅವರಿಗೆ ಒಂದು ನಮ್ಮ ವೈಯಕ್ತಿಕವಾಗಿ ಕೃತಜ್ಞತಾ ಮನೋಭಾವದಿಂದ ಒಂದು ಧನ್ಯವಾದ ತಿಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಖಂಡಿತ, ಹೌದು ಹೌದು. ಮೂಲತಃ ನಾನೊಬ್ಬ ಅಡಿಗೆ ಭಟ್ಟ, ಮೈಸೂರಿನವನು. ಸೊ ನನಗೆ ತುಂಬಾ ವಾಹಿನಿಗಳಲ್ಲಿ ತುಂಬಾ ದಿವಸದಿಂದ ಜ್ಯೋತಿಷ ಕಾರ್ಯಕ್ರಮಗಳನ್ನೆಲ್ಲ ನೋಡಿದೀನಿ. ಯಾವ್ದ್ರಲ್ಲೂ ಆಕ್ಯುರೇಟ್ ಆಗಿ ಅಂತ ಇದಾಗಿ ನನ್ನ ಮನಸ್ಸಿಗೆ ಹಿಡಿಸೋ ತರ ಅಥವಾ ಯಾವುದೇ ವೈಯಕ್ತಿಕವಾಗಿ ಇದಾಗೋ ತರ ಎಲ್ಲೂ ರಿಸಲ್ಟ್ ಸಿಕ್ಕಿರಲಿಲ್ಲ ಮೇಡಮ್. ಹೌದು ಹೌದು. ಅದರಲ್ಲೂ ಸಮಂಜಸವಾದ ಉತ್ತರ ಅಂತೂ ಖಂಡಿತ ಸಿಕ್ಕಿಲ್ಲ. ನಾನು ಸುಮಾರು ಜನ ಜ್ಯೋತಿಷ್ಯರ ಹತ್ರ, ವೇದ ಪಾಠ ಕಲ್ತವ್ರ ಹತ್ರ ಎಲ್ಲರ ಹತ್ರ ನನ್ನ ಜಾತಕ ತೋರಿಸಿ ಸುಮಾರು ಹಣನ ಕಳ್ಕೊಂಡಿದೀನಿ. 1 ವರ್ಷದಿಂದ ನಾನು ನಕ್ಷತ್ರ ನಾಡಿ ನೋಡ್ತಾ ಇದ್ದೆ. ಸೊ ಇದರಲ್ಲಿ ಏನೋ ವಿಶೇಷತೆ ಇದೆ ಅನ್ಬಿಟ್ಟು ಗುರುಗಳಲ್ಲಿ ಹೋಗಿ ನಾನು ರಿಜಿಸ್ಟರ್ ಮಾಡ್ಕೊಂಡು, ನೀವು ನಂಬ್ಲಿಕ್ಕಿಲ್ಲ, ನಾನು ಮೈಸೂರಿಂದ ಶಿವಮೊಗ್ಗಕ್ಕೆ ಹೋಗಿ ನಕ್ಷತ್ರ ನಾಡಿ ನಿಮ್ ಹೆಸರೇನಂದ್ರಿ ಸರ್? ರವಿ ಅಂತ. ರವಿ ಅಂತ ಗುರು. ಮೂಲತಃ ಅಡಿಗೆ ಕೆಲಸ ನಂದು, ಅಡಿಗೆ ಭಟ್ಟ. ನನ್ನ ಹೆಮ್ಮೆ ಅನ್ಸುತ್ತೆ ನಿಜವಾಗ್ಲೂ. ಆ 4 ದಿವಸದ ತರಗತಿ ಮುಗಿದ ನಂತರ ಗೊತ್ತಾಯ್ತು ನಕ್ಷತ್ರ ನಾಡಿಲಿ ಏನಿದೆ ಅಂತ. ನಾನು ಈ ವಾಹಿನಿ ಮೂಲಕ ಜನಸಾಮಾನ್ಯರಿಗೆಲ್ಲರಿಗೂ ಕೇಳ್ಕೊಳ್ಳೋದೇನು ಅಂದ್ರೆ, ನಮ್ಗೊಂದು ಗುರುಗಳು ಆದಂತವ್ರು ಒಂದು ನಾವು ಸರ್ಕಲ್ ನಿಂತಿರ್ತೀವಿ, 4 ದಿಕ್ಕುಗಳಿರುತ್ತೆ. ಸೊ ಎಲ್ಲೂ ಪರಿಹಾರ ಸಿಗ್ಲಿಲ್ಲ ಅಂದಾಗ ಗುರುಗಳು ಬರೀ ಮಂತ್ರದ ಮೂಲಕನೇ ನಮ್ಗೊಂದು ಪರಿಹಾರದ ದಾರಿ ತೋರಿಸ್ತಾರೆ. ಸೊ ಅವ್ರಿಗೊಂದು ಧನ್ಯವಾದ ಅಥವಾ ಕೃತಜ್ಞತೆ ಹೇಳ್ಬೇಕಾಗಿರೋದು ಮಾನವ ರೂಪಿಗಳಾದ ನಮ್ಮ ಕರ್ತವ್ಯ ಅಂತ ನಾನ್ ಭಾವಿಸಿದೀನಿ ಮೇಡಮ್. ಖಂಡಿತ ಸರ್, ಯಾಕಂದ್ರೆ ಪ್ರತಿಯೊಬ್ರು ಕಾಲ್ ಮಾಡಿದಾಗ ಸಮಸ್ಯೆಗಳ ಒಂದು ಭಾರವನ್ನ ತಗೊಂಡೇ ಕಾಲ್ ಮಾಡ್ತಾರೆ. ಕ್ಲಾಸಸ್ಗೆ ಬರ್ತೀನಿ ಅಂತ ಕೂಡ ಹೇಳೋದು ಕಡಿಮೆ, ಬಂದು ಕಲ್ತ್ಕೊಳ್ತಾರೆ, ಅದು ಬೇರೆ ವಿಚಾರ. ಬಟ್ ನೀವು ಇಷ್ಟು ಪ್ರೀತಿಯಿಂದ ಕ್ಲಾಸಸ್ನ, ಅದು ಮಂಗಳೂರಿಂದ ಶಿವಮೊಗ್ಗಕ್ಕೆ ಬಂದು ಕಲ್ತ್ಕೊಂಡು ಗುರೂಜಿ ಬಗ್ಗೆ ಇಷ್ಟೆಲ್ಲ ಅಭಿಮಾನದ ಮಾತನಾಡಿದಕ್ಕೆ ನನಗೂ ಕೂಡ ಸಂತೋಷ ಆಯ್ತು. ಗುರೂಜಿ ಇಲ್ಲೇ ಕೂತಿದ್ದಾರೆ, ನಿಮ್ಮ ಮಾತುಗಳನ್ನ ಅವ್ರಿಗೆ ಹೇಳದಿದ್ರೆ ಹೇಳಿ. ಖಂಡಿತ ಮೇಡಮ್. ಓಕೆ, ರೈಟ್. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು 20 ದಿವಸದಿಂದ ಪ್ರಯತ್ನ ಮಾಡಿ ನಿಮ್ ಜೊತೆಲಿ ಮಾತಾಡ್ತಾ ಇರೋದಕ್ಕೆ. ನಕ್ಷತ್ರ ನಾಡಿ ವಿದ್ಯಾರ್ಥಿ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ. ನಾನು ಸಮಸ್ತ ಕನ್ನಡ ಜನತೆಯಲ್ಲಿ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ನೀವು ನಕ್ಷತ್ರ ನಾಡಿಗೆ ಬನ್ನಿ, ಒಂದು ತರಗತಿನ ಅಟೆಂಡ್ ಮಾಡಿ, ಅವಾಗ ಅದರಲ್ಲಿರೋ ಸತ್ಯಾಂಶಗಳು ಮತ್ತೆ ಅದರ ಬಲ ಎಷ್ಟಿದೆ ಅಂತ ನಿಮ್ಗೆ ವೈಯಕ್ತಿಕವಾಗಿ ಗೊತ್ತಾಗತ್ತೆ. ಸುಮ್ನೆ 4 ದಿವಸದಲ್ಲಿ ಯಾರೋ ಜ್ಯೋತಿಷ ಕಲಿಸ್ತಾರೆ ಅಂದಾಗ ಅದರಲ್ಲಿ ಏನೂ ಇಲ್ಲ ಅಂತ ನಾವು ವೈಯಕ್ತಿಕವಾಗಿ ತಿಳ್ಕೊಳ್ಬಾರ್ದು. ಅದು ಆ ಜಾಗಕ್ಕೆ ಬಂದಾಗ ಮಾತ್ರ ನಕ್ಷತ್ರ ನಾಡಿ ಪವರ್ ಏನು ಅಂತ ಅಲ್ಲಿ ಗೊತ್ತಾಗತ್ತೆ. ದಯವಿಟ್ಟು ಎಲ್ಲ ಬಂದ್ ಕಲೀಲಿ ಅಂತ ನಾನು ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗಾದ್ರೂ ಶಕ್ತಿ ಏನು ಅಂತ ಗೊತ್ತಾಗಿದೆ, ತುಂಬಾ ಹಂಬಲ ಇದೆ. ಮುಂದಕ್ಕೆ ನಾನು ಡಾಕ್ಟರೇಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದೀನಿ. ಖಂಡಿತ ಈಡೇರುತ್ತೆ. ಅದಕ್ಕೆ ನಮ್ಮ ಗುರುಗಳ ಬೆಂಬಲ ಸದಾ ಕಾಲ ಇರುತ್ತೆ, ಅವ್ರ ಆಶೀರ್ವಾದ ಸದಾ ಕಾಲ ಇರ್ಲಿ. ಎಲ್ಲರ ಮೇಲೂ ಇರುತ್ತೆ. ಧನ್ಯವಾದಗಳು. ನಮ್ಮ ಎಲ್ಲಾ ಸ್ಟೂಡೆಂಟ್ ಮೇಲೂ ಖಂಡಿತ ಅದಿದ್ದೇ ಇರುತ್ತೆ. ಯಾಕಂದ್ರೆ ಎಲ್ಲರೂ ಟಚ್ ಅಲ್ಲಿ ಇರ್ತಾರೆ. ಅದ್ರಲ್ಲಿ ಎಲ್ಲರೂ ಆಗಿದೆ. ಕೆಲವರು ಇರ್ತಾರಲ್ಲ, ಒಂದು ಗುಂಪಿನಲ್ಲಿ ಇದ್ದಾಗ ಟೊಮೊಟೊ ಹಣ್ಣು ಗುಂಪಲ್ಲಿ 1 ಟೊಮೊಟೊ 2 ಟೊಮೊಟೊ ಕೊಳ್ತಿರುತ್ತೆ. ಅದನ್ನ ಒಂದು 2-3 ತೆಗೆದಾಕ್ಬಿಟ್ರೆ ಇನ್ನೆಲ್ಲ ಉಳಿದಿರೋದೆಲ್ಲ ಚೆನ್ನಾಗೇ ಇರುತ್ತೆ. ಅದಿರ್ತವೆ, ಅದು ಬರ್ತಾ ಇರ್ತವೆ. ಎಲ್ಲಾ ಗುಂಪಲ್ಲೂ ಒಂದ್ ಸ್ವಲ್ಪ ಇರುತ್ತೆ. ಅದೇನ್ ಟೆನ್ಷನ್ ಇಲ್ಲ. ಒಳ್ಳೇದಾಯ್ತು. ಏನೋ ರವಿ ಅಲ್ಲ, ವೈಯಕ್ತಿಕವಾಗಿ ನಾನು ಹೇಳ್ಬಿಟ್ರೆ ಗುರುಗಳೇ, ಹಿಂದಿನ ಕಾಲದಲ್ಲಿ ಎಲ್ಲಾ ಗುರುಕುಲಕ್ಕೆ ಹೋಗಿ ನಾವು ಪಾಠ ಕಲಿಬೇಕಾಗಿತ್ತು. ರೈಟ್ ಸರ್. ಥ್ಯಾಂಕ್ ಯು. ಇರ್ಲಿ ಸರ್. ಬಹಳ ಅಭಿಮಾನದಿಂದ ಮಾತಾಡಿದ್ದಾರೆ. ಒಳ್ಳೇದಾಗ್ಲಿ. ನಿಮ್ಮ ಅಭಿಮಾನ ಎಲ್ಲರದು, ಎಲ್ಲ ಸ್ಟೂಡೆಂಟ್ಗಳು ಇದೇ ತರ ಅಭಿಮಾನ ಇದೆ, ಅದೇ ರೀತಿ ಇರಲಿ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನೋಡೋಣ ಅದು ಯಾವ ಥರ ಬರುತ್ತೆ. ಅಡಚಣೆಗಳು ಬರ್ತಾನೆ ಇರುತ್ತೆ. ಏನು ಕೆಲಸ ಮಾಡಿದ್ರು ಅದು ಅಡಚಣೆ ಬರುತ್ತೆ. ಯಾಕಂದ್ರೆ ಕೆಟ್ಟ ಕೆಲಸ ಮಾಡೋಕ್ಕೆ ಬೇಗ ಇದಾಗತ್ತಂತೆ, ಒಳ್ಳೆ ಕೆಲಸ ಮಾಡೋಕ್ಕೆ ಅಡಚಣೆಗಳು ಜಾಸ್ತಿ ಅಂತೆ. ನೀವು ಯಾವುದೇ ಕೆಲಸ ಮಾಡಿ ಒಳ್ಳೆ ಕೆಲಸದಲ್ಲಿ ಹೆಚ್ಚು ಅಡಚಣೆಗಳು ಇರ್ತಕ್ಕಂಥದ್ದು.
ಆಮೇಲೆ ನಾನು ಜ್ಯೋತಿಷ್ಯದಲ್ಲಿ ಅಂದಿದ ತಕ್ಷಣ ಎಲ್ಲ ನನ್ನ ಡ್ರೆಸ್ ನೋಡ್ತಾರೆ ಫಸ್ಟು, ಇವ್ರಿಗೆ ಏನು ಗೊತ್ತು ಏನು ಮಾಡ್ತಾರೆ ಅಂತ ಅದನ್ನ ನೋಡ್ತಾರೆ. ಅದೊಂದು ಫಸ್ಟ್ ವೇಷಭೂಷಣ ನೋಡ್ತಾರೆ. ನಾನು ಸಡನ್ ಆಗಿ ಜ್ಯೋತಿಷ್ ಥರ ಕಾಣಿಸಲ್ಲ. ತುಂಬ ಜನಕ್ಕೆ ನಾವು ಏನೋ ಸ್ಕ್ರಾಲ್ ಮಾಡ್ತಾ ಇದ್ದೀವಿ, ಯಾರೋ ಏನೋ ಮಾತಾಡ್ತಾ ಇದ್ದಾರೆ ನಂಬರ್ ಬಗ್ಗೆ ಅಂತ ಹೇಳ್ತಾರೆ. ಸೊ ಅದು ಡ್ರೆಸ್ ಕೋಡ್ ನಾನು ಹಾಕ್ಕೊಳ್ಳೋದಿಲ್ಲ, ಒಂದು ವಿಚಾರ. ಎರಡನೇ ವಿಚಾರ, 4 ದಿವಸದಲ್ಲೇ ಕಲಿಬೋದಾ ಅಂತ ಒಂದು ಭಾಳಷ್ಟು ವ್ಯಂಗ್ಯ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ಮಾಡೋರು ಮಾಡ್ಕೊಳ್ತಾರೆ, ಜನರು ಮಾಡೋರು ಮಾಡ್ಕೊಳ್ತಾರೆ. ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಬೇಕಾದಷ್ಟು ಜನ ಇದ್ದಾರೆ, ಮಾಡ್ಕೊಂಡಿದ್ದಾರೆ, ಬಂದು ಎಷ್ಟೋ ಚೆನ್ನಾಗಿ ಕಲಿತು ಅದರಿಂದ ಉಪಯೋಗ ಆದವ್ರು ಹಿಂದೆ ಚೂರು ಚಿಚ್ಚೋ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ನಾನು ಮುಂದಿನ ಜನಗಳು ನೋಡ್ತಾ ಹೋಗಬೇಕು. ಯಾಕಂದರೆ ಅವ್ರದ್ದು ಬುದ್ಧಿನೇ ಹಂಗೆ, ಅವ್ರು ಇಲ್ಲಲ್ಲ, ಎಲ್ಲೋದ್ರು ದೇವ್ರ ಹತ್ರ ಹೋದ್ರು ಹಿಂಗೇನೆ, ದೇವ್ರಿಗೆ ಬೆನ್ನು ಚೂರಿ ಹಾಕ್ಬಿಡ್ತಾರೆ. ಅಂತ ಜನ ಇರ್ತಕ್ಕಂಥವ್ರು ಅಂತ ವಿಕೃತವಾಗಿರ್ತಾರೆ. ಯಾಕಂದರೆ ಇವತ್ತಿನ ನಮ್ಮ ಉಗ್ರಗಾಮಿಗಳೆಲ್ಲ ಇರ್ತಾರಲ್ಲ, ಅವ್ರಿಗೆ ಒಂದು ಮನಸ್ಸೇ ಇರಲ್ಲ. ಒಬ್ಬರನ್ನ ಹೋಗಿ ಅವ್ರ ಜೊತೆನೂ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದಾಗ 200 ಜನ 300 ಜನ ಸತ್ತೋಗ್ತಾರೆ. ಭಾವನೆನೇ ಇರಲ್ಲ ಅವ್ರಿಗೆ, ಏನೋ ಇಂಡಾಕ್ಟ್ರಿನೇಷನ್ ಅಂತ ಹೇಳ್ತಾರೆ, ಅದು ಮಾಡಿಬಿಟ್ಟಿರ್ತಾರೆ. ಆ ರೀತಿ ಕೆಲವರು ಬೈ ಬರ್ತೆ ಇಂಡಾಕ್ಟ್ರಿನೇಷನ್ ಆಗ್ಬಿಟ್ಟಿರುತ್ತೆ ತಲೆ ಒಳಗಡೆ. ಅವ್ರಿಗೆ ಏನೂ ಚೇಂಜ್ ಆಗಲ್ಲ, ಅವ್ರ ಬದುಕಲ್ಲಿ ಏನೂ ಚೇಂಜ್ ಆಗಲ್ಲ, ಎಲ್ಲ ಶೋ ಜೀವನ ನಡೀತಾ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಹೋಗ್ತಕ್ಕಂಥ ದಾರಿಲಿ ಕೆಟ್ಟದಾಗತ್ತೆ, ಒಳ್ಳೇದಾಗತ್ತೆ. ಆ ಹೋಗ್ತಕ್ಕಂಥ ದಾರಿಲಿ ಯಾರು ಒಬ್ಬರ ಬಗ್ಗೆ ನಾವು ಟೀಕೆ ಮಾಡಬಾರ್ದು, ಒಬ್ಬರ ಬಗ್ಗೆ ಬೆರಳು ತೋರಿಸ್ಬಾರ್ದು ನಾವು. ಯಾಕಂದ್ರೆ ಒಬ್ಬರ ಬಗ್ಗೆ ಬೆರಳು ತೋರಿಸಿದ್ರೆ ಇನ್ನ 3 ರಿಂದ 4 ಬೆರಳು ನಮಗೆ ತೋರಿಸ್ತಾ ಇರುತ್ತೆ ನಮ್ಮ ಕಡೆ. ಸೊ ಆ ವಿಚಾರನ ನಾವು ಕಲಿಬೇಕಾಗತ್ತೆ. ಸೊ ವಾಸ್ತವವಾಗಿ ನೋಡಬೇಕು ಅಂತಂದ್ರೆ ಅದು ಇದ್ದಿದ್ದೆ, ನಿಂದನೆ ಎಲ್ಲ ಇರ್ತಕ್ಕಂಥದ್ದು. ಬಟ್ ನಾನು ಹೇಳೋದೇನು ಅಂತಂದ್ರೆ 4 ಡೇಸಲ್ಲಿ ನಾವು ಮಾಡ್ಬೋದು. ಅಂದರೆ ಟೆಕ್ನಾಲಜಿ ಅಷ್ಟು ತಂದಿದೆ ನಮಗೆ, ಮತ್ತು ಜ್ಯೋತಿಷ್ಯ ಅಷ್ಟು ವರ್ಷ ಬೇಕಾಗಿಲ್ಲ. ಆಮೇಲೆ ಭಾಳಷ್ಟು ಜನ ಈ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ತುಂಬ ಜನ ನಾನು ನೋಡಿದ್ದೀನಿ. ಇದನ್ನು ನೋಡಿ, ಒಂದು ಭಾಳ ನೆಗೆಟಿವ್ ಆಗಿ ತೊಗೊಬೇಡಿ. ದೇವಸ್ಥಾನದಲ್ಲಿರ್ತಕ್ಕಂಥ ಪುರೋಹಿತರುಗಳೆಲ್ಲ ಬರೀ ಪಂಚಾಂಗ ಇಟ್ಕೊಂಡು ಅಲ್ಪ ಸ್ವಲ್ಪ ಜ್ಞಾನ ಹೇಳ್ಕೊಂಡು ಅಲ್ಲಿರ್ತಕ್ಕಂಥ ಜನಗಳಿಗೆ ಸುಮ್ಮನೆ ಪೂಜೆ ಮಾಡಿಸಿ ಆಗ್ಬಿಡುತ್ತೆ ಅಂತ ಹೇಳಿ ಒಂದು ತಪ್ಪು ಭರವಸೆ ಕೊಡ್ತಕ್ಕಂಥದ್ದು ಸ್ವಲ್ಪ ಇದಾಗಿದೆ. ಬೇಕಾದ್ರೆ ಒಂದು ಯೂನಿವರ್ಸಿಟಿಗೆ ಹೋಗಿ ಒಂದು ಎಜುಕೇಷನ್ ಮಾಡ್ಕೊಳ್ಳಿ. ಯಾಕಂದರೆ ನೀವಿರ್ತಕ್ಕಂಥ ಲೈನು ನಿಮಗೆ ಜನ ಬರ್ತಾರೆ. ಫಸ್ಟ್ ಪಾಯಿಂಟ್ ಅದನ್ನು ಯೋಚನೆ ಮಾಡಿ. ಎಲ್ಲ ಪುರೋಹಿತರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಇಷ್ಟ, ನೀವು ಆಗಮಶಾಸ್ತ್ರ ಮಾಡಿರ್ತೀರಾ, ಪೂಜೆ ಪುನಸ್ಕಾರದಲ್ಲಿ ಅತ್ಯುತ್ತಮವಾಗಿ ಹೋಮ ಗೀಮ ಎಲ್ಲ ಮಾಡ್ತೀರಾ. ಒಂದು ಮಿಸ್ ಏನಾಗಿರುತ್ತೆ ಅಂದರೆ ಪಂಚಾಂಗಗಳು ಒಂದು ಸ್ವಲ್ಪ ಕಲ್ತ್ಬಿಟ್ಟಿರ್ತೀರ. ಆ ಪಂಚಾಂಗದ ಮೇಲೇ ನೀವು ದಯವಿಟ್ಟು ಜ್ಯೋತಿಷ್ಯ ಹೇಳಬೇಡಿ. ಪಂಚಾಂಗ ಇಸ್ ನಾಟ್ ದಿ ಎಂಡ್. ಅದ್ರಲ್ಲಿ ಭಾಳಷ್ಟು ನೀವು ಗ್ರಹಗಳ ಅವಸ್ಥೆಗಳು ನೋಡ್ತಕ್ಕಂಥದ್ದು, ಮತ್ತು ಗ್ರಹಗಳು ಇರ್ತಕ್ಕಂಥ ಸ್ಟ್ರೆಂತು, ಷಡ್ಬಲ, ಎಷ್ಟೊಂದು ವಿಚಾರಗಳಿದೆ ಜ್ಯೋತಿಷ್ಯದಲ್ಲಿ. ಅದನ್ನೆಲ್ಲ ತಿಳ್ಕೊಂಡು ಈ ನಕ್ಷತ್ರ ನಾಡಿಲಿ ಬರ್ತಕ್ಕಂಥ ಒಂದು ಆ್ಯಕ್ಯುರೇಸಿನ ತಿಳ್ಕೊಂಡ್ರೆ ಖಂಡಿತ ನೀವು ಅಲ್ಲಿ ಬರೋರಿಗೆ ಅವ್ರಿಗೆ ಕರೆಕ್ಟಾಗಿ ಹೇಳ್ಬೋದು. ಇನ್ನೊಂದು 1 ವರ್ಷ ಕಷ್ಟ ಇದೆ ಅಂತ ಹೇಳಿಬಿಟ್ರೆ ಅವ್ರು ಕರೆಕ್ಟಾಗಿ ಮೈಂಡ್ ಸೆಟ್ ಮಾಡ್ಕೊಳ್ತಾರೆ. ಈಗ ಇದು ಮಾಡಿಬಿಡಿ 3 ತಿಂಗಳಾಗುತ್ತೆ ಅಂತಂದಾಗ ಆ ಭರವಸೆ ಇಟ್ಕೊಂಡು ಮಾಡಿದಾಗ ಭಾಳಷ್ಟು ಅವ್ರಿಗೆ ನಿರಾಸೆ ಆಗುತ್ತೆ. ನಿರಾಸೆ ಅವ್ರಿಗೆ ಅಲ್ಲ, ಸಬ್ಜೆಕ್ಟ್ ಮೇಲೆ ನಿರಾಸೆ ಬರುತ್ತೆ. ಸಬ್ಜೆಕ್ಟ್ ಮೇಲೆ ನಿರಾಸೆ ಜೊತೆ ಏನಾದ್ರು ದುಡ್ಡು ಖರ್ಚು ಮಾಡಿಬಿಟ್ಟಿದ್ರೆ ಹೊಟ್ಟೆ ಹೊರ್ಕೊಳ್ತಾರೆ. ಯಾಕಂದರೆ ಈಗಿನ ಕಾಲದಲ್ಲಿ ಹೆಂಗೆ ಅಂತಂದರೆ ನಾವು ದುಡ್ಡು ಹಾಕ್ಬಿಟ್ಟಿದ್ದೀವಿ, ರಿಸಲ್ಟ್ ಬರಬೇಕು. ದಟ್ ಈಸ್ ದಿ ಪ್ರಾಬ್ಲಮ್. ಸೊ ಅವ್ರು ಏನೋ ದೇವ್ರಿಗೆ ಹಾಕಿದ್ದೀವಿ ಬಿಡಿ ಅಂತಂದರೆ ಆ ಸೆಗ್ಮೆಂಟ್ ಓಕೆ. ಬಟ್ ದುಡ್ಡು ಹಾಕ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿ ಸಬ್ಜೆಕ್ಟ್ನ ಬೈತಾರಲ್ಲ ಅದು. ಯಾಕಂದರೆ ಅವ್ರವ್ರ ಕರ್ಮ ಅವ್ರಿಗೆ ಗೊತ್ತಿರಲ್ಲ, ನಮಗೇನು ಗೊತ್ತಿರುತ್ತೆ. ಈಗ ನಾವು ಯಾರಿಗೋ ಹೇಳ್ತೀವಿ ಹಿಂಗೆ ಆಗುತ್ತೆ ಅಂತ, ಅದಾಗಿಲ್ಲ ಅಂದರೆ ಅವ್ರ ಕರ್ಮದಿಂದ ಆಗಿರತಕ್ಕಂಥದ್ದು. ನಿಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಹೇಳೋದಷ್ಟೇ, ಅವ್ರ ಪ್ರಯತ್ನ ಮಾಡೋದು. ಫಲ ಎಲ್ಲ ಅವ್ರಿಗೆ ಬಿಡಿ. ಕೃಷ್ಣ ಪರಮಾತ್ಮ ಒಂದು ಹೇಳಿದ್ದಾನೆ, ಯಾವ ಒಂದು ವಿಚಾರದಲ್ಲಿ ಒಂದು ನೀವು ಏನು ಕೆಲಸ ಮಾಡ್ತೀರೋ ನಿಮ್ಮ ಕರ್ಮ ಮಾಡು, ಫಲ ನನಗೆ ಬಿಟ್ಬಿಡು ಅಂತ ಹೇಳಿದ್ದಾರೆ. ಸೊ ಯಾರೂ ಅದನ್ನು ನಾವು ಕೂಲಂಕುಷವಾಗಿ ಹೇಳೋಕ್ಕಾಗಲ್ಲ. ನಕ್ಷತ್ರ ನಾಡಿ ಒಂದು 80% ಅಷ್ಟು ನಿಮಗೆ ದಾರಿ ತೋರಿಸುತ್ತೆ. ಕಲೀರಿ, ಅದ್ಭುತವಾಗಿರುತ್ತೆ. ಎಷ್ಟೊಂದು ಜನ ಅವ್ರು ಹೇಳ್ದಂಗೆ ಎಷ್ಟೊಂದು ಜನ ಕಾಲ್ ಮಾಡ್ತಾ ಇರ್ತಾರೆ. ಯಾರು ಕಲಿಯೋದ್ರ ಬಗ್ಗೆ ನಾವು ಮಾಡ್ತೀವಿ ಅನ್ನೋದು ಒಂದು ಪ್ರಯತ್ನ ಸ್ವಲ್ಪ ಭಾಳ ಹಿಂದೇಟಾಗ್ತಾರೆ. ಏನೋ ಅವ್ರು ಮಾತಾಡೋದ್ರಲ್ಲೇ ಅರ್ಜೆಂಟು, ಅವ್ರ ವಿಚಾರದಲ್ಲಿ ತಿಳಿಸ್ಕೊಳ್ಳೋದೇ ಅರ್ಜೆಂಟು. ಇರಲಿ ಬಿಡಿ, ನಾವು ಕೆಲಸ ನಾವು ಮಾಡ್ತಾ ಇರೋಣ, ಅವ್ರ ಕೆಲಸ ಮಾಡಲಿ, ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಒಳ್ಳೆಯದಾಗಲಿ. ಓಕೆ ರವಿ ಅವರೇ, ತುಂಬಾನೇ ಖುಷಿ ಆಯ್ತು. ಮನಸ್ಪೂರ್ವಕವಾಗಿ ನಿಮ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಂತ ಒಂದು 10 ಹೋಗಿರೋ ಕ್ಲಾಸಲ್ಲಿ ಒಂದು 10 ಜನ ಬಂದ್ರೆ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಧನ್ಯವಾದ ನಿಮ್ಗೆ. ಎನಿವೇಸ್, ಇವಾಗ ಕಾರ್ಯಕ್ರಮನ ಮುಂದುವರ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ಟೈಮ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಇವತ್ತು ಸಾಕಷ್ಟು ಜನ ಕಾಲರ್ಸ್ ಹತ್ರ ಮಾತನಾಡೋದಕ್ಕಾಗಿಲ್ಲ, ದಯವಿಟ್ಟು ಬೇಜಾರಾಗಬೇಡಿ. ಸೋಮವಾರ ಖಂಡಿತವಾಗ್ಲೂ ನಾವು ಮಾತನಾಡ್ತೀವಿ. ಕಾರ್ಯಕ್ರಮನ ಮುಗಿಸುವಂತ ಸಮಯ ಕೂಡ ಬಂದಿದೆ. ಗುರುಜಿ, ಧನ್ಯವಾದಗಳು. ಖಂಡಿತ. ಮತ್ತು ಈ ಆನ್ಲೈನ್ ಕ್ಲಾಸಸ್ ತುಂಬ ಅದ್ಭುತವಾಗಿರುತ್ತೆ. ಭಾಳ ಫ್ರೀ ಟೈಮಲ್ಲಿ ನೀವು ಯಾರು ಮನೆಯಿಂದ ಬರೋಕ್ಕಾಗಲ್ಲ, ಯಾರು ಜೆಂಟ್ಸ್ ಇರ್ಬೋದು, ಮಹಿಳೆಯರಿರ್ಬೋದು,
ಫ್ರೀ ಟೈಮಲ್ಲಿ ಬೆಳಿಗ್ಗೆ ಹೊತ್ತು 9:30 to 11:30 2 hours 10 days ಕ್ಲಾಸು, ಇಲ್ಲ ಅಂದರೆ ಸಂಜೆ 6:30 to 8:30 ಆಫೀಸಿಂದ ಬರ್ತಕ್ಕಂಥವ್ರಿಗೆ ಫ್ರೀ ಟೈಮಲ್ಲಿ ಹೋಗ್ತಕ್ಕಂಥದ್ದು. ಇಂಟ್ರೆಸ್ಟ್ ಇದ್ದರೆ ಬೇರೆ ಬೇರೆ ಊರಲ್ಲಿರೋರು, ಆಂಧ್ರದಲ್ಲಿರೋರು, ಮುಂಬೈಲಿರೋರು ಅಥವಾ ಬೇರೆ ಕಂಟ್ರೀಸಲ್ಲಿರೋರು ಈಗ ಮಾಡ್ತಾ ಇರ್ತಕ್ಕಂಥ ಒಂದು ಆನ್ಲೈನ್ ಕ್ಲಾಸಲ್ಲಿ ಒಂದು ಸುಮಾರು ಕಂಟ್ರೀಸಿಂದ ಬಂದಿರೋರು ಮಾಡ್ತಾ ಇದ್ದಾರೆ, ಕಲ್ತ್ಕೋತಾ ಇದ್ದಾರೆ. ಅದೇ ರೀತಿ ನಿಮ್ಮ ಜಾಗದಿಂದ ಬರೋಕ್ಕಾಗದೇ ಇರೋರು ಒಂದು ಫೋನ್ ಮುಖಾಂತರ ಸ್ಪಷ್ಟವಾಗಿ ಕ್ಲೀನಾಗಿ ಬರುತ್ತೆ, ಈಸಿಯಾಗಿರುತ್ತೆ. ಅದರ ರೆಕಾರ್ಡಿಂಗು ನಿಮಗೆ ಬರ್ತಕ್ಕಂಥದ್ದಾಗುತ್ತೆ. ಭಾಳ ಅದ್ಭುತವಾಗಿರುತ್ತೆ. ಆನ್ಲೈನ್ ಕ್ಲಾಸಸ್ ಯಾರು ಈಗ ಡೈರೆಕ್ಟ್ ಕ್ಲಾಸಸ್ ಬರೋಕ್ಕಾಗಲ್ಲ, ಖಂಡಿತ ಆನ್ಲೈನ್ ಕ್ಲಾಸಸ್ ಬನ್ನಿ. May 1 ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಕ್ಲಾಸು ಎಕ್ಸಲೆಂಟ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ವೀಕು ಸ್ಯಾಟರ್ಡೆ ದಾವಣಗೆರೆಗೆ ಬರ್ತಾ ಇದ್ದೀನಿ. ಮತ್ತು ಮಿಕ್ಕ ಕ್ಲಾಸಸ್ ಎಲ್ಲ ಹೇಳಿದ್ದಾರೆ. ಒಳ್ಳೆಯದಾಗಲಿ, ಸುಖವಾಗಿರಿ ಎಲ್ಲರೂ. ಎಲ್ಲ ಸ್ಟೂಡೆಂಟ್ಗೂ ನನ್ನ ಅಭಿಮಾನ ಅಭಿನಂದನೆ ಇದ್ದೇ ಇರುತ್ತೆ. ಏನು ಬೇಜಾರು ಮಾಡ್ಕೊಬೇಡಿ. ನನ್ನ ಕಡೆಯಿಂದ ಆ್ಯಸ್ ಎ ಗುರು ನನ್ನ ಆಶೀರ್ವಾದ, ನನ್ನ ಪ್ರೀತಿ ಪ್ರೇಮ ಎಲ್ಲ ನಿಮ್ಮ ಕಡೆ ಇರುತ್ತೆ. ನನ್ನನ್ನು ಸಪೋರ್ಟ್ ಮಾಡಿ ಸಾಕಷ್ಟೇ, ಇನ್ನೇನಿಲ್ಲ. ನಾನು ಹೋಗ್ತಕ್ಕಂಥ ಪ್ರಯಾಣದಲ್ಲಿ ಈಗ 6,000 ಜನ ಇದ್ದಾರೆ. 6,000 ಜನಕ್ಕೂ ನಾನು ಮ್ಯಾನೇಜ್ ಮಾಡೋಕ್ಕೆ ಆಗದೆ ಇರ್ಬೋದು, ಬಟ್ ನನ್ನ ಪ್ರೀತಿ ಅಭಿಮಾನ ನಿಮ್ಮ ಮೇಲೆ ಖಂಡಿತ ಇರುತ್ತೆ. ಏನು ವರಿ ಮಾಡಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ದಾವಣಗೆರೆ ಡೇಟ್ಸ್ ಗುರುಜಿ ಹೇಳಿದ್ರು. ಏಪ್ರಿಲ್ 13ಕ್ಕೆ ಮೈಸೂರು, ಏಪ್ರಿಲ್ 27 ಹುಬ್ಳಿ, ಮೇ 11ಕ್ಕೆ ಬೆಂಗಳೂರು, ಮೇ 1ಗೆ ಪರಿಹಾರದ ಕ್ಲಾಸಸ್ಸು. ಕೈಲಾಶ್ ಯಂತ್ರ, ಮಂತ್ರತಂತ್ರ ಯಂತ್ರ, ವಾಸ್ತು ಕಿಟ್ ಬೇಕು ಅಂತ ಹೇಳಿದ್ರು ಕೂಡ ಆರ್ಡರ್ ಪ್ಲೇಸ್ ಮಾಡಿ. ಗುರುಜಿ ಹತ್ರ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಆಗಿಲ್ಲ, ಆನ್ಲೈನ್ ಮುಖಾಂತರ ಕೂಡ, ಅಂದ್ರೆ ಟೆಲಿಫೋನ್ ಮುಖಾಂತರ ಕೂಡ ನೀವು ಕನ್ಸಲ್ಟೇಷನ್ ತಗೋಬಹುದು.